ನಮಸ್ಕಾರ ನನ್ನೆಲ್ಲ ಬಂಧುಗಳೇ. ಭಗವಂತ ಶ್ರೀಕೃಷ್ಣನ ಧ್ಯಾನ ಮಾಡುತ್ತಾ ಪ್ರತಿನಿತ್ಯ ಅವನನ್ನು ಸ್ಮರಿಸುತ್ತಾ ಸುಂದರವಾದ ಜೀವನವನ್ನು ಕಳೆಯುತ್ತಾ ಪ್ರತಿಯೊಂದು ಕೆಲಸದಲ್ಲೂ, ಪ್ರತಿಯೊಂದು ಕಾರ್ಯದಲ್ಲೂ, ಪ್ರತಿಯೊಂದು ಕ್ಷಣಕ್ಕೂ, ಪ್ರತಿಯೊಂದು ನಿಮಿಷಕ್ಕೂ ಆ ಭಗವಂತನನ್ನು ಧ್ಯಾನ ಮಾಡುತ್ತಾ ಈ ಮನಸ್ಸಲ್ಲಿ ಅವನನ್ನು ನೆನೆಯುತ್ತಾ ನಮ್ಮ ಜೀವನವನ್ನು ನಾವು ಕಳೆಯೋಣ. ಇವತ್ತು ಯಾವ ವಿಚಾರ ಬಗ್ಗೆ ನಾವು ಮಾತಾಡಬೇಕು ಅಂದ್ಕೊಂಡ್ರೆ, ಬದುಕಲ್ಲಿ ನಮಗೆ ಎಷ್ಟೋ ಜನ ಭೇಟಿಯಾಗ್ತಾರೆ. ಕಷ್ಟದಲ್ಲಿರೋರು, ನೋವುದಲ್ಲಿರೋರು, ಕೋಪದಲ್ಲಿರೋರು, ಖುಷಿಯಾಗಿರೋರು. ಈ ಸುತ್ತಮುತ್ತಲ ಜನರ ಮಧ್ಯೆ ನಾವು ಹೇಗೆ ಬದುಕಬೇಕು, ಮೊದಲನೇದಾಗಿ ಕಷ್ಟದಲ್ಲಿರೋರಿಗೆ ನಾವು ಏನು ಕೊಡಬೇಕಾಗಿ ಏನೂ ಇಲ್ಲ. ನಾವು ಕೊಡೋದಾದರೆ ಏನು ಕೊಡಬೇಕು ಅಂದರೆ ಒಳ್ಳೆಯ ಮಾತು, ಪ್ರೀತಿಯ ಮಾತು, ಸಾಂತ್ವನದ ಮಾತು, ಭರವಸೆ, ಆ ನಂಬಿಕೆಯ ಆ ಭರವಸೆ ನಾವು ಕೊಡಬೇಕು. ಭರವಸೆ ಮಾತನ್ನು ಮಾತಾಡಬೇಕು. ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ಎಲ್ಲವನ್ನು ಆ ದೇವರು ನೋಡ್ತಾ ಇರ್ತಾನೆ, ಪರಮಾತ್ಮ ನೋಡ್ತಾ ಇರ್ತಾನೆ. ಒಳ್ಳೆಯದಾಗತ್ತೆ, ನಂಬಿಕೆ ಇಡಿ ಅಂತ ಈ ಒಳ್ಳೆಯ ಮಾತನ್ನು ನಾವು ಅವ್ರಿಗೆ ಹೇಳಬೇಕು. ಆದಷ್ಟನ್ನು ಒಳ್ಳೆಯದೇ ಹೇಳಬೇಕು ಅವ್ರಿಗೆ. ನಮಗೇನೂ ಹೇಳೋಕ್ಕಾಗಲಿಲ್ಲ ಅಂದರೆ ಶಾಂತ ಚಿತ್ತದಿಂದ ಅವ್ರು ಏನು ಹೇಳ್ತಾ ಇರ್ತಾರಲ್ಲ ಅದನ್ನು ಕೇಳಬೇಕು. ಅವರೆಲ್ಲ ತಮ್ಮ ಮನಸ್ಸಲ್ಲಿರೋ ದುಃಖ ನೋವುಗಳನ್ನೆಲ್ಲ ಹೇಳಿದ ಮೇಲೆ ಅವ್ರ ಮನಸ್ಸಿಗೆ ಸ್ವಲ್ಪ ಹಗುರ ಆಗುತ್ತೆ. ನಮ್ಮ ಹತ್ರ ಕೊಡೋಕ್ಕೆ ಏನೂ ಇಲ್ಲ ಅಂದಮೇಲೂ, ಸಹಾಯ ಮಾಡೋಕ್ಕೆ ಏನೂ ಇಲ್ಲ ಅಂದಮೇಲೂ ಇಷ್ಟು ಮಾಡಿದರೆ ಸಾಕು. ಇದೇ ಮಹಾನ್ ಪುಣ್ಯದ ಕೆಲಸ. ಹುಟ್ಟುತ್ತಾನೆ ಯಾರು ಶ್ರೀಮಂತರಾಗಿ ಹುಟ್ಟಿರೋಲ್ಲ, ಯಾರು ಬಡವರಾಗಿ ಹುಟ್ಟಿರೋಲ್ಲ. ಹುಟ್ಟಿಸೋದು ಆ ದೇವ್ರ ಕೈಲಿ, ಸಾಯೋದು ಆ ದೇವ್ರ ಕೈಲಿ, ಬದುಕೋದು ಮಾತ್ರ ನಮ್ಮ ಕೈಲಿ. ಈ ಎರಡರ ಮಧ್ಯೆ ನಾವು ಹೇಗೆ ಬದುಕ್ತೀವಿ ಅನ್ನೋದೇ ನಮ್ಮ ಕೈಲಿರೋದು. ಅದಕ್ಕೆ ಆದಷ್ಟು ಎಲ್ಲರೂ ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದನ್ನೇ ಹೇಳಿ, ಒಳ್ಳೆಯದೇ ಆಗುತ್ತೆ. ಇನ್ನು ಕೋಪದಲ್ಲಿರೋರು ಎಷ್ಟೇ ಕೆಟ್ಟದಾಗಿ ಮಾತಾಡಿದರು, ಏನೇ ಕ್ರೋಧದಿಂದ ಏನೇ ಮಾತಾಡಿದರು, ನಾವು ಅವ್ರ ಥರ ನಾವು ಕೋಪದಿಂದ ಮಾತಾಡೋದು, ಸಡನ್ ರಿಯಾಕ್ಷನ್ ಮಾಡೋದಲ್ಲ. ಸ್ವಲ್ಪ ಸಮಯ ತಗೋಬೇಕು. ಹಾಗಲ್ಲಪ್ಪ, ಹೀಗಲ್ಲಪ್ಪ, ಆ ತಪ್ಪು ಈ ತಪ್ಪು, ಕೆಲವೊಂದು ವಿಚಾರಗಳಲ್ಲಿ ಮಾತ್ರ ಆ ತಪ್ಪು ಈ ತಪ್ಪು ನೀವು ವಿವರಿಸ್ತು ಕುಂಡ್ರೋದಲ್ಲ. ಸ್ವಲ್ಪ ಸಮಯ ತೊಗೊಂಡು, ಆಯ್ತಪ್ಪ ನಿಂದೇ ಕರೆ, ನೀವು ಹೇಳೋದೇ ಸತ್ಯ ಅನ್ನೋದು ಶಾಂತವಾಗಿರೋದು. ಮುಂದೆ ಏನಾಗುತ್ತೆ ಅಂದರೆ ಅವರೆಲ್ಲ ಕೋಪ ಇಳಿದ್ಮೇಲೆ, ಸಮಾಧಾನ ಆದಮೇಲೆ ನೀವು ಏನು ಬೇಕಾ ಅವಾಗ ಬುದ್ಧಿವಾದ ತಿಳಿಸಿ ಹೇಳಿ, ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಅದನ್ನು ಬಿಟ್ಟು ನೀವೆಲ್ಲಾದರೂ ಹಾಗಲ್ಲ ಹಿಂಗಲ್ಲ ಈ ಥರ ಏನಾದರೂ ಹೇಳಿದ್ರೆ ಅವಾಗ ಇನ್ನೂ ಕೋಪ ಬರುತ್ತೆ. ತಮ್ಮ ತಪ್ಪುಗಳನ್ನು, ತಮ್ಮ ನೋವುಗಳನ್ನು ನಿಮ್ಮ ಮೇಲೆ ಹೊರೆ ಹಾಕಿ ತಮ್ಮ ಕೋಪನ ತಾವು ತೀರ್ಸ್ಕೋಕೆ ನೋಡ್ತಾರೆ. ನೀವೇನು ಮಾಡದೇ ಇದ್ರೂ ಅದು ನಿಮ್ಮ ಮೇಲೆ ಬರೋ ಸಾಧ್ಯತೆ ಹೆಚ್ಚಿರುತ್ತೆ. ಇನ್ನು ಖುಷಿಯಾಗಿರೋ ವ್ಯಕ್ತಿಗಳು ಖುಷಿಯಲ್ಲಿ ಅವ್ರು ಏನೇನೋ ಮಾತು ಕೊಡ್ತಾ ಇರ್ತಾರೆ. ಖುಷಿ ಮುಗಿದ ಮೇಲೆ ಯಾಕೆ ಮಾತು ಕೊಟ್ಟೆ, ಅವ್ರಿಗೆ ಆ ಖುಷಿ ಉರುಳಾಗಿ ಹೋಗುತ್ತೆ. ಖುಷಿಯಲ್ಲಿದ್ದಾಗ ನಾನು ಅದನ್ನು ಮಾಡ್ತೀನಿ, ನಾನು ಇದು ಮಾಡ್ತೀನಿ, ನೀನು ಅದನ್ನು ಮಾಡ್ತೀಯಾ, ನಿನ್ನ ಕಡೆ ಆಗುತ್ತಾ ಅಂತ ನಾವು ಕೇಳಿದವ್ರೆ, ನನ್ನ ಕಡೆ ಆಗುತ್ತೆ ಅಂತ. ಅವ್ರು ಖುಷಿಯಲ್ಲಿದ್ದಾಗ ಏನು ಬೇಕಾದಲ್ಲ ಅವ್ರು ಆಮೇಲೆ ಆ ಮಾತನ್ನು ತಪ್ತಾರೆ. ಆಮೇಲೆ ಸಮಾಧಾನ ಆಗ್ಬೇಕು, ವಿಚಾರ ಮಾಡ್ಬೇಕು, ಈ ಥರ ನನ್ನ ಕಡೆ ಆಗಲ್ಲ, ನಾನು ಯಾಕೆ ಹೇಳ್ಬಿಟ್ಟೆ, ನನ್ನ ಮಾತು ಯಾಕಾಗತ್ತೆ ಅಂತ. ಅವಾಗ ಖುಷಿಯಲ್ಲಿರೋ ಜೋಡ ನಾವು ಯಾವತ್ತೂ ಅವ್ರಿಗೆ ಕಷ್ಟ ಕೊಡಬೇಕಂತೇನಿಲ್ಲ. ಖುಷಿಯಲ್ಲಿರೋ ಜೋಡ ನಾವು ಖುಷಿಯಾಗಿರ್ಬೇಕು, ಕಷ್ಟದಲ್ಲಿರೋ ಜೋಡನೂ ನಾವು ಭಾಗಿಯಾಗಿರಬೇಕು. ನೋವಿನಲ್ಲಿರೋರು ಅವ್ರ ನೋವನ್ನು ಅರ್ಥ ಮಾಡ್ಕೋಬೇಕು, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ನಾವು
ಕೊಡೋದು ಏನಿಲ್ಲ ಅಂದರೂ ನಮ್ಮ ಮನಸ್ಸಿದೆ, ಒಳ್ಳೆ ಮನಸ್ಸಿದೆ, ಒಳ್ಳೆ ಧ್ಯಾನ ಇದೆ. ಆ ಜ್ಞಾನದ ಮುಖಾಂತರ ನಾವು ಆದಷ್ಟು ಒಳ್ಳೆಯದನ್ನೇ ಮಾತಾಡೋಣ, ಒಳ್ಳೆಯದನ್ನೇ ಹೇಳೋಣ. ಅದರಿಂದ ಅವ್ರಿಗೆ ಮನಸ್ಸಿಗೆ ಸಮಾಧಾನವಾಗ್ಬೋದು. ಏನೂ ಇಲ್ಲ ಅಂದರೂ ಕೂತು ತಾಳ್ಮೆಯಿಂದ 2 ನಿಮಿಷ ಅವ್ರ ಮಾತು ಕೇಳೋಕ್ಕಾಗಲ್ವ ನಮಗೆ? ಅದನ್ನು ಮಾಡೋಣ. ಕೋಪದಲ್ಲಿರೋರಿಗೆ ಸಡನ್ನಾಗಿ ರಿಯಾಕ್ಟ್ ಬೇಡ, ಸಡನ್ನಾಗಿ ಉತ್ತರ ಕೊಡೋದು ಬೇಡ. ಸಮಾಧಾನವಾಗಿ ಶಾಂತವಾದ ಮೇಲೆ ಅವ್ರಿಗೆ ಉತ್ತರ ಕೊಟ್ಟರೆ ಸಾಕು. ಇದು ಈ ಜೀವನದಲ್ಲಿ ನಾವು ಬದುಕಬೇಕಾದದ್ದು, ಇದು ಈ ಜೀವನದಲ್ಲಿ ನಾವು ನಡೆಸ್ಕೊಂಡು ಹೋಗಬೇಕಾಗಿದ್ದು, ಅರ್ಥಕೊಂಡು ಹೋಗಬೇಕಾಗಿರೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹರೇ ಕೃಷ್ಣ.